ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿತ್ತು. ಇದೀಗ ಆ ಮುಷ್ಕರದ ಎಫೆಕ್ಟ್ ಮೆಜೆಸ್ಟಿಕ್ ನ ಪ್ರಯಾಣಿಕರಿಗೆ ತಟ್ಟಿದೆ. ಬಂದ್ನ ಬಿಸಿ ಪ್ರಯಾಣಿಕರಿಗೆ ತಟ್ಟಿರುವಂತದ್ದು. ಮೆಜೆಸ್ಟಿಕ್ ನಲ್ಲಿ ಕೆಎಸ್ಆರ್ಟಿಸಿ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ವಿವಿಧ ರೀತಿಯಾದಂತಹ ಬೇಡಿಕೆಗಳನ್ನ ಈಡೇರಿಸುವಂತೆ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿತ್ತು, ಆಗ್ರಹಿಸಲಾಗಿತ್ತು. ಇದೀಗ ಆ ಒಂದು ಮುಷ್ಕರದ ಎಫೆಕ್ಟ್ ಮೆಜೆಸ್ಟಿಕ್ ನಲ್ಲಿ ಕಾಣಿಸ್ತಾ ಇರುವಂತದ್ದು. ಪ್ರಯಾಣಿಕರಿಗೆ ಬಂದ್ನ ಬಿಸಿ ತಟ್ಟಿದೆ. ಇದೀಗ ಕೆಎಸ್ಆರ್ಟಿಸಿ ನಲ್ಲಿ ಮೆಜೆಸ್ಟಿಕ್ ನಲ್ಲಿ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಜನರ ಗೋಳು ಹೇಳತೀರದಾಗಿದೆ. ಶಕ್ತಿ ಯೋಜನೆಯಲ್ಲಿ ಓಡಾಡ್ತಾ ಇದ್ದಂತಹ ಮಹಿಳೆಯರು ಇದೀಗ ಆಧಾರ್ ಕಾರ್ಡ್ ಇದ್ರೂ ಸಹ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗ್ತಾ ಇಲ್ಲ ಅವರಿಗೆ. ಇದು ಆಧಾರ್ ಕಾರ್ಡ್ ತಂದಿದ್ದಾರೆ ಮಹಿಳೆಯರು, ಆದ್ರೆ ಶಕ್ತಿ ಯೋಜನೆ ಎಫೆಕ್ಟ್ ನಿಂದಾಗಿ ಆಧಾರ್ ಕಾರ್ಡ್ ಬಳಸ್ತಾ ಇದ್ರು. ಆದ್ರೆ ಇಂದು ಆಧಾರ್ ಕಾರ್ಡ್ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಅಂದ್ರೆ ಟಿಕೆಟ್ಗೆ ದುಡ್ಡನ್ನ ಕೊಟ್ಟು ಖರೀದಿ ಮಾಡಬೇಕಾಗಿದೆ. ಹಾಗಾಗಿ ದುಡ್ಡನ್ನ ಕೂಡ ತಂದಿಲ್ಲ ಮಹಿಳೆಯರು ಟಿಕೆಟ್ ಖರೀದಿಸಲು. ಇಂತಹ ಸಂದರ್ಭದಲ್ಲಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ರು ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ. ಇದೀಗ ಆ ಮುಷ್ಕರದ ಎಫೆಕ್ಟ್ ತಟ್ಟುತ್ತಾ ಇರುವಂತದ್ದು. ಜನರಿಗೆ ಬಿಸಿ ತಟ್ಟಿದಂತಾಗ್ತಾ ಇದೆ. ಇದೀಗ ಮುಷ್ಕರದಿಂದ ವೇತನ ಹಿಂಬಾಕಿ ಈ ರೀತಿಯಾದಂತಹ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿತ್ತು. ಇದೀಗ ಆ ಒಂದು ಮುಷ್ಕರದ ಎಫೆಕ್ಟ್ ನಿಂದಾಗಿ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಮಹಿಳೆಯರು ಕೂಡ ಸಾಮಾನ್ಯವಾಗಿ ಶಕ್ತಿ ಯೋಜನೆ ಬಂದಂತಹ ಸಂದರ್ಭದಿಂದಲೂ ಕೂಡ ಯಾರು ಕೂಡ ಹಣವನ್ನ ಸಾಮಾನ್ಯವಾಗಿ ತೆಗೆದುಕೊಂಡು ಹೋಗಲ್ಲ. ಯಾಕಂತ ಅಂದ್ರೆ ಹೇಗಿದ್ರು ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಒಂದನ್ನ ಜೋಪಾನವಾಗಿ ಮಾಡಿಕೊಂಡಿರ್ತಾರೆ. ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು, ನಾನು ಮನೆಗೆ ಸೇಫ್ ಆಗಿ ತೆರಳಬಹುದು ಅನ್ನುವ ಉದ್ದೇಶದಿಂದ. ಹಾಗಾಗಿ ಎಲ್ಲರೂ ಕೂಡ ಇಂದು ಸಹಜವಾಗಿ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಆದ್ರೆ ಆಧಾರ್ ಕಾರ್ಡ್ ತಂದಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ. ದುಡ್ಡನ್ನ ತಂದಿಲ್ಲ ಅವರು, ಕೇವಲ ಆಧಾರ್ ಕಾರ್ಡ್ ಅನ್ನ ತಂದಿದ್ದಾರೆ. ಖಾಸಗಿ ಬಸ್ಗೆ ಹೋದಂತ ಸಂದರ್ಭದಲ್ಲಿ ಮೊರೆಯ ಹೋಗ್ಬೇಕಾಗಿರುವಂತ ಈ ನಿಟ್ಟಿನಲ್ಲಿ ದುಡ್ಡನ್ನ ಕೊಡ್ಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ದುಡ್ಡನ್ನ ತಂದಿಲ್ಲ ಅಂದಾಗ ಅವ್ರಿಗೆಲ್ಲ ಒಂದ್ ಕಡೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಬಂದ್ನ ಬಿಸಿ ಇದೀಗ ಪ್ರಯಾಣಿಕರಿಗೆ ತಟ್ಟುತ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮಹಿಳೆಯರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಶಕ್ತಿ ಯೋಜನೆಯಿಂದ ಆಧಾರ್ ಕಾರ್ಡ್ ಕೂಡ ಪ್ರಯೋಜನಕ್ಕೆ ಬರ್ತಾ ಇಲ್ಲ, ಈ ಕಡೆ ದುಡ್ಡನ್ನ ಕೂಡ ತಂದಿಲ್ಲ, ಹೇಗ್ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನುವ ಆಲೋಚನೆಯಲ್ಲಿದ್ದಾರೆ. ಅವರಂತೂ ಗೊಂದಲಕ್ಕೀಡಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಸ್ಗಳು ಕೂಡ ತೀರಾ ಕಡಿಮೆ ಓಡಾಡ್ತಾ ಇದ್ದಾವೆ ಆದ್ರೆ ಕಡಿಮೆ ಓಡಾಡ್ತಾ ಇರುವಂತದ್ದು. ಇನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿದ್ದಂತ ಈ ಸಂದರ್ಭದಲ್ಲಿ ಎಂದಿನಂತೆ ಬಸ್ಗಳು ಕೂಡ ಸಂಚಾರವನ್ನ ನಡೆಸ್ತಾ ಇದ್ವು. ಆದ್ರೆ ಇದೀಗ ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಸಮಿತಿ ಸಭೆ. ಕೆಲವೇ ಕ್ಷಣಗಳಲ್ಲಿ ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಮಹತ್ವದ ಸಭೆಯನ್ನ ನಡೆಸಲಾಗುವಂತದ್ದು. ಸಭೆಯಲ್ಲಿ ಕೋರ್ಟ್ ಆದೇಶದ ಬಗ್ಗೆ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಕೆಲವೊಂದಷ್ಟು ರೀತಿಯಾದಂತಹ ಸಲಹೆಗಳನ್ನ ಕೂಡ ಈ ಒಂದು ಜಂಟಿ ಕ್ರಿಯಾ ಸಮಿತಿ ಕಾನೂನು ಸಲಹೆಗಾರರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಕೂಡ ಇರುವಂತದ್ದು. ಸಭೆಯಲ್ಲಿ ಹೋರಾಟದ ಮುಂದಿನ ನಡೆ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗತ್ತೆ. ಹಾಗಾಗಿ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿತ್ತು. ಇದೀಗ ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಈ ಒಂದು ಸಮಿತಿ ಸಭೆ. ಆ ಸಭೆಯಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಕೋರ್ಟ್ ಆದೇಶದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಜಂಟಿ ಕ್ರಿಯಾ ಸಮಿತಿ ಕಾನೂನು ಸಲಹೆಗಾರರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗುವ ಲಕ್ಷಣಗಳಿರುವಂತದ್ದು, ಸಾಧ್ಯತೆಗಳಿದೆ. ಸಭೆಯಲ್ಲಿ ಹೋರಾಟದ ಮುಂದಿನ ನಡೆ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಕೋರ್ಟ್ನಲ್ಲಿ ವಿಚಾರಣೆ ಇರೋದ್ರ ಬಗ್ಗೆನೂ ಕೂಡ ಚರ್ಚೆ. ಅದಾದ ನಂತರ ಸಭೆ ಬಳಿಕ ಮುಷ್ಕರದ ಮುಂದಿನ ನಡೆ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಲಾಗುತ್ತೆ.
गाड़ी